ಸಂಸ್ಥೆಯ 2026-27ನೇ ವರ್ಷದ ಆರಂಭೋತ್ಸವ ಇಂದು. ಈ ಆರಂಭೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ಸುಬ್ರಹ್ಮಣ್ಯ ಕಾರಂತ ದಂಪತಿಗಳೇ ಮತ್ತು ನಮ್ಮ ಜಯಕ್ಕ ಅವರ ತಂಗಿ ಗೀತಕ್ಕ, ಶಾಲೆಯ ಪ್ರಾಂಶುಪಾಲರು, ಶಾಲೆಯ ಶಿಕ್ಷಕಿಯರು, ಹೊಸ ವಿದ್ಯಾರ್ಥಿಗಳ ಪಾಲಕರಾದ ನೀವು ಎಲ್ಲರಿಗೂ ನಾನು ಮನ ತುಂಬಿದ ನಮಸ್ಕಾರವನ್ನು ಸಲ್ಲಿಕೆ ಮಾಡ್ತೇನೆ. ಎಲ್ಲ ಶಾಲೆಗಳಂತ ಅಲ್ಲದ ನಮ್ಮ ಶಾಲೆ. ಈ ಶಾಲೆ ಆರಂಭ ಮಾಡುವಾಗಲೇ ನಮಗೊಂದು ಕನಸಿತ್ತು. ಕೈಯಲ್ಲಿ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಹಳ್ಳಿಯ ತಂದೆ ತಾಯಿಗೆ ಅವರ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಿಸೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆರಂಭ ಮಾಡಿದ್ದೇವೆ. ಭಾರತ ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಿಂದ ಕಡಿಮೆ ಶುಲ್ಕದಲ್ಲಿ ಪಾಠ ಮಾಡುವ ಶಾಲೆಗಳು ಇಡೀ ಭಾರತ ದೇಶದಲ್ಲಿಲ್ಲ. ಇವತ್ತು ಶಾಲೆ ವಿದ್ಯಾರ್ಥಿಗಳಿಗೆ 23 ಬಗೆಯ ಸಹಪಠ್ಯ ಚಟುವಟಿಕೆಗಳಿಂದ ಶಾಲೆಯ ಶಿಕ್ಷಕರು ಬೋಧನೆ ಮಾಡ್ತಾರೆ. ಈ ಸಹಪಠ್ಯ ಚಟುವಟಿಕೆಗಳನ್ನು ಬೋಧನೆ ಮಾಡಲಿಕ್ಕೆ ಹೊರಗಡೆಯಿಂದ ಶಿಕ್ಷಕರು ಬರ್ತಾರೆ. ಆ ಸಹಪಠ್ಯ ಚಟುವಟಿಕೆಗಳು ನಾವು ಆ ಶಿಕ್ಷಕರಿಗೆ ಹಣ ಕೊಡಬೇಕಾದರೂ ಕೂಡ ನಿಮ್ಮ ಮಕ್ಕಳು ಆ ಸಹಪಠ್ಯ ಚಟುವಟಿಕೆಗೆ ಹಣ ಕೊಡಲಿಕ್ಕಿಲ್ಲ. ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆದರೆ ಲೆಕ್ಕ ಮಾಡಿ, ನಾನು ಉದ್ದಕ್ಕೆ ಪಟ್ಟಿ ಹೇಳಲಿಕ್ಕೆ ಹೋಗ್ತೇನೆ. ವಾಲಿಬಾಲ್, ನಮ್ಮ ಶಾಲೆಯ ವಾಲಿಬಾಲ್ ಶಿಕ್ಷಕ ಕೋಚ್ ನಿಖಿಲ್ ಗಟ್ಟಿ ಈ ಶಾಲೆಯಲ್ಲಿ ಸುಂದರವಾದ ವಾಲಿಬಾಲ್ ಟೀಮನ್ನು ಕಟ್ಟಿ ದೇಶ ಮಟ್ಟದಲ್ಲಿ 2 ಬಾರಿ ಚಿನ್ನದ ಪದಕ ಹಿಡ್ಕೊಂಡು ಬಂದಿದ್ದಾರೆ. ಹಾಗೆ ವಾಲಿಬಾಲ್ನಲ್ಲಿ ರಾಷ್ಟ್ರೀಯ ಮಟ್ಟದ ಸಾಧನೆಗೈದ ಆ ಮಕ್ಕಳ ಪೈಕಿ SGFIಗೆ ಸೆಲೆಕ್ಷನ್ ಆದ 3 ಮಕ್ಕಳು ಮಿಲಿಟರಿಗೆ ಸೇರಿದ್ದಾರೆ. ಒಬ್ಬ ಕರಾಟೆ ಪಟು ಆತ SGFIಗೆ ಸೆಲೆಕ್ಷನ್ ಆಗಿದ್ದಾನೆ, ಆತ ಇನ್ನು ಮಿಲಿಟರಿಗೆ ಸೇರುವನಿದ್ದಾನೆ. ಯೋಗದ ಅಷ್ಟಾಂಗ ಯೋಗ ನಾವು ಕಲಿಸದೇ ಇದ್ದರೂ ಕೂಡ ಯೋಗಾಸನಗಳನ್ನು ಕಲಿಸುವ ಪ್ರಯತ್ನ ನಾವು ಮಾಡ್ತೇವೆ. ಕಬಡ್ಡಿ, ಹೊರಗಿಂದ ವಿಶೇಷ ತರಬೇತಿಯನ್ನು ಕರ್ಕೊಂಬಂದು ಕಬಡ್ಡಿಯ ತರಬೇತಿಯನ್ನು ಕೊಡಿಸ್ತಾ ಇದ್ದೇವೆ. ಕಳೆದ ವರ್ಷ ನಮ್ಮ ಶಾಲೆಯ ತಂಡ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಹಿಡ್ಕೊಂಡು ಬಂದಿದೆ. ಈ ವರ್ಷ ಅವರು ದೇಶ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹೊಸ ಟೀಚರ್ ಬಂದಿದ್ದಾರೆ, ಅವರು ಜಾವೆಲಿನ್ ಕಲಿಸಿಕೊಡ್ತಾರೆ. ಹೈ ಜಂಪಿನಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿದವರು ಹೈ ಜಂಪ್ ಕಲಿಸಿಕೊಡ್ತಾರೆ. ಶಾಲೆಯಲ್ಲಿ ಈಗಾಗಲೇ ಇರುವಂಥ PT ಮಿಸ್ ಅವರು ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋಗಳನ್ನು ವಿಶೇಷವಾದ ತರಬೇತಿ ಮಾಡ್ತಾರೆ. ಯಕ್ಷಗಾನ ನಾಟ್ಯವನ್ನು ಅಶ್ವತ್ಥ ಮಂಜನಾಡಿ ಅವರು ಕಲಿಸಿಕೊಡ್ತಾರೆ. ಭಾಗವತಿಕೆಯನ್ನು ಮುರಳೀಕೃಷ್ಣ ಶಾಸ್ತ್ರಿ ಮಾಡ್ತಾರೆ. ಚೆನ್ನೆ ಮತ್ತು ಮದ್ದಳೆಯನ್ನು ಲವಕುಮಾರ್ ಬಂದು ಮಾಡಿಕೊಡ್ತಾರೆ. ಲವಕುಮಾರ್ ಮತ್ತು ಶ್ರೀಧರ್ ಬಂದು ಮಾಡಿಕೊಡ್ತಾರೆ. ಭರತನಾಟ್ಯ ತರಬೇತಿಯನ್ನು ರೇಷ್ಮಾ ನಿರ್ಮಲ ಭಟ್ ಅವರು ಮಾಡ್ತಾರೆ. ನಾಟ್ಯದ ಇನ್ನೊಂದು ಪ್ರಕಾರ ಎಂಥದ್ದು ಅಲ್ಲ ಬಿಡಿ, ಮತ್ತೆ ಯೋಚನೆ ಆಗ್ಬೋದು. ಭಜನೆ ತರಬೇತಿ ಆಗ್ತದೆ, ಕುಣಿತ ಭಜನೆ ತರಬೇತಿ ನಡೀತದೆ, ಹಾರ್ಮೋನಿಯಂ ತರಬೇತಿ ನಡೀತದೆ, ಕೀಬೋರ್ಡ್ ತರಬೇತಿ ನಡೀತದೆ,
ಮಿಲಿಟರಿ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಅದು ನಡೀತದೆ. ಮಕ್ಕಳಿಗೆ ಸ್ಕೌಟ್ ಟ್ರೈನಿಂಗ್ ನಡೀತದೆ, ಶಾಸ್ತ್ರೀಯ ಸಂಗೀತ ತರಗತಿ ನಡೀತದೆ, ಲಘು ಶಾಸ್ತ್ರೀಯ ಸಂಗೀತ ತರಗತಿ ನಡೀತದೆ. ಈ ರೀತಿ ತುಂಬ ಕೆಲವು ಸಂಗತಿ ಹೇಳಿದ್ರೆ ಮರ್ತನೋ ಏನೋ, ತುಂಬ ಸಹಪಠ್ಯ ಚಟುವಟಿಕೆಗಳನ್ನು ನಿಮ್ಮ ಮಕ್ಕಳಿಗೆ ಕೊಡೋ ಪ್ರಯತ್ನ ನಾವು ಮಾಡ್ತೇವೆ. ಯಾಕೆ ಮಾಡೋದು ಅಂತ ಹೇಳಿದರೆ, ಬರೇ ಕೇಶವ ಭಟ್ರು ಇಲ್ಲಿದ್ದಾಗ ಹುಡುಗಿಯರ ತಾಳಮದ್ದಳೆಯ ಒಂದು ತಂಡ ರಚನೆ ಮಾಡಬೇಕು ಅಂತ ನಮಗೊಂದು ಆಸೆ ಆಯಿತು. ಹಾಗೆ ಅವರ ಮನೆಗೆ ಹೋಗಿ ಅವ್ರದ್ದು ಕೇಳಿಕೊಂಡೆ. ಅವರು ಬಂದು ಮಕ್ಕಳಿಗೆ ತರಬೇತಿ ಮಾಡಿದರು. ಕೆಲವು ಮಕ್ಕಳನ್ನ ಆಯ್ಕೆ ಮಾಡಿದರು. ಯಾವ ಮಕ್ಕಳು ಅಂತ ಹೇಳಿದರೆ, ಯಾವ ಮಕ್ಕಳು ಕಲಿಯುವುದರಲ್ಲಿ 50% ಕಡಿಮೆ ಮಾರ್ಕ್ಗಳು ಇದ್ದಾರೆ ಅವರನ್ನು ಆಯ್ಕೆ ಮಾಡ್ತಾರೆ. ಅವರಿಗೆ ತಾಳಮದ್ದಳೆ ತರಬೇತಿ ನಡೀತದೆ. ಒಂದು 2-3 ಕಡೆ ಅವರು ಪ್ರದರ್ಶನ ಕೂಡ ಮಾಡಿದರು. SSLC ಪರೀಕ್ಷೆ ಬಂದಾಗ, SSLC ಫಲಿತಾಂಶ ಬಂದಾಗ ಆ ತಾಳಮದ್ದಳೆಯಲ್ಲಿ ಅರ್ಥ ಹೇಳಿದ 9 ಜನ ಹುಡುಗಿಯರು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಮೊನ್ನೆ ಯಕ್ಷಗಾನ ಬಯಲಾಟ ನಡೀತು. ಯಕ್ಷಗಾನ ಬಯಲಾಟದಲ್ಲಿ ದೇವಿ ಪಾತ್ರ ಮಾಡಿದ 2 ಹುಡುಗಿಯರು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಮಹಿಷಾಸುರನ ಪಾತ್ರ ಮಾಡಿದ ಒಬ್ಬ ಹುಡುಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ. ಈ ರೀತಿ ಪಠ್ಯ ಚಟುವಟಿಕೆ ಜೊತೆಯಲ್ಲಿ ಸಹಪಾಠ ಚಟುವಟಿಕೆಗಳನ್ನು ಆ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಅವರ ಮನಸ್ಸು ಅರಳ್ತದೆ. ಅವರ ಮನಸ್ಸಲ್ಲಿ ಒಂದು ಪ್ರತ್ಯುತ್ಪನ್ನ ಮತಿ ಉಂಟಾಗ್ತದೆ ಅನ್ನುವ ಕಾರಣಕ್ಕೆ ಬೇಕಾಗಿ ಈ ಸಹಪಠ್ಯ ಚಟುವಟಿಕೆ ನಾವು ಏರ್ಪಾಟು ಮಾಡಿದ್ದೇವೆ. ಇವತ್ತು ಇಲ್ಲಿ ಮಕ್ಕಳ ಪೇರೆಂಟ್ಸ್ ಮಾತ್ರ ಇರೋ ಕಾರಣ ಒಂದು ಸತ್ಯ ನಿಮಗೆ ಹೇಳ್ತೇನೆ. ಈ ಸಹಪಠ್ಯ ಚಟುವಟಿಕೆಗಳಿಗೆ ಒಂದು ತಿಂಗಳಿಗೆ ನಾವು 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. ವರ್ಷಕ್ಕೆ ಎಷ್ಟಾಯ್ತು ಮನೆಗೆ ಹೋಗಿ ಕ್ಯಾಲ್ಕುಲೇಟರ್ ಒತ್ತಿ ನೀವು ನೋಡಿ. ಈ ರೀತಿ ಎಲ್ಲವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ಒಂದು ಸಂಗತಿಯನ್ನು ನಮಗೆ ಕೊಡಬೇಕು. ಒಂದು ಸಂಗತಿಯನ್ನು ಕೊಡಬೇಕು. ನಿಮ್ಮ ಮಗುವನ್ನು ಈ ಯಾವುದಾರೊಂದು ಸಹಪಠ್ಯ ಚಟುವಟಿಕೆಗಳಿಗೆ ಸೇರಿಸುವ ಒಂದು ಕೆಲಸ ಮಾಡಬೇಕು. ಯಾವುದಕ್ಕೂ ಆಗ್ಬೋದು. ಆ ಮಗುಗೆ ಯಾವ ತರಬೇತಿಯಲ್ಲಿ ಆಸಕ್ತಿ ಇದೆಯಾ ಅಥವಾ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯಾ ಆ ತರಗತಿಗೆ ಸೇರಿಸುವ ಕೆಲಸ ನೀವು ಮಾಡಬೇಕು. ಬುಧವಾರ ದಿವಸ ಗುರುವಾರ ಬುಧವಾರ ದಿವಸ ಆ ಸಹಪಠ್ಯ ಚಟುವಟಿಕೆ ತರಗತಿ ನಡೀತದೆ. ಪಾಠಗಳಿಗೇನು ತೊಂದರೆ ಆಗೋದಿಲ್ಲ. ಯಾರು ಹೇಳ್ತಾ ಇದ್ದಾರಂತೆ, ಅವಳು ಯಾವ ಪಾಠ ಮಲ್ಪುಣೆ ಕಾರ್ಯಕ್ರಮ ಅವಳು ಆವೊಂದುಂಡು ಅಂತ ಹೇಳ್ತಾ ಇದ್ದಾರಂತೆ. ಮಕ್ಕಳ ಪಠ್ಯ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಸಹಪಠ್ಯ ಚಟುವಟಿಕೆಗಳನ್ನು ಇಲ್ಲಿ ಬೋಧನೆ ಮಾಡ್ತಾರೆ. ಅದಕ್ಕೆ ಸಾಕ್ಷ್ಯ ಎಂಬಂತೆ ಮೊನ್ನೆ SSLCಯಲ್ಲಿ ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬಂದಿದೆ. ನಿಮ್ಮ ಮಕ್ಕಳು ಕೂಡ 100ಕ್ಕೆ 100 ಫಲಿತಾಂಶದ ಬ್ಯಾಚ್ನಲ್ಲಿ ಸೇರಬೇಕು ಅಂತಾದರೆ ನಿಮ್ಮ ಮಕ್ಕಳನ್ನ ಸಹಪಠ್ಯ ಚಟುವಟಿಕೆಗಳಿಗೆ ಸೇರಿಸಬೇಕು. ನಿಮ್ಮ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತೇವೆ. ಅನ್ನಪೂರ್ಣೇಶ್ವರಿ ಯೋಜನೆ. ಸರ್ಕಾರ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟ ಏನೋ ಕೊಡ್ತಾರೆ. ಅದು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ವೋ ಅಂತ ನಾನೊಬ್ಬ ಶಾಲೆ ಮುಖ್ಯಸ್ಥನಾಗಿ ಅದನ್ನು ಕಮೆಂಟ್ ಮಾಡಬಾರ್ದು. ನಮ್ಮ ಶಾಲೆಯಲ್ಲಿರುವಂಥ ಮಧ್ಯಾಹ್ನದ ಭೋಜನ, ಮಧ್ಯಾಹ್ನದ ಊಟ ಅತ್ಯಂತ ವೈಜ್ಞಾನಿಕವಾಗಿ ಶುಚಿಯಾಗಿ ಸ್ಟೀಮ್ ಕಿಚನಲ್ಲಿ ಅಡಿಗೆ ಮಾಡಿ ನಿಮ್ಮ ಮಕ್ಕಳಿಗೆ ಈ ಶಾಲೆ ಬಡಿಸ್ತಾರೆ. ಈ ಅನ್ನಪೂರ್ಣ ಯೋಜನೆಗೆ ನೀವು ಸಹಕಾರ ಮಾಡಬೇಕು. ವರ್ಷಕ್ಕೆ 1 ದಿವಸ ಶಾಲೆಗೆ ಬಂದು ನೀವು ಊಟ ಮಾಡಬೇಕು. ಯಾವ ದಿವಸ ಆಗ್ಬೋದು, ನಿಮಗೆ ಅನುಕೂಲವಾದ ದಿವಸ ಶಾಲೆಗೆ ಬರಬೇಕು. ನನ್ನ ಮಗುವಿಗೆ ಯಾವ ರೀತಿಯ ಊಟ ಇಲ್ಲಿ ಕೊಡ್ತಾರೆ ಅಂತ ನೀವು ನೋಡಬೇಕು. ನಿಮಗೆ ಸಮಾಧಾನ ಆದರೆ ವಾರಕ್ಕೆ 1 ದಿವಸ ನೀವು ಶಾಲೆಗೆ ತರಕಾರಿ ಕಳಿಸ್ಬೇಕು. ವಾರಕ್ಕೆ 1 ದಿವಸ, ಯಾವ ದಿವಸ ಅಂತ ಅವ್ರು ಟೀಚರ್ಸ್ ಹೇಳ್ತಾರೆ. ಮಗು ಶಾಲೆಗೆ ಬರುವಾಗ ಮಗುವಿನ ಚೀಲದಲ್ಲಿ 1 ಬಟಾಟೆ, ಇಲ್ಲ 1 ಬೆಂಡೆಕಾಯಿ, ಇಲ್ಲ 1 ತೊಂಡೆಕಾಯಿ, ಇಲ್ಲ 1 ಟೊಮೆಟೊ, ಈ ರೀತಿ 1 ಕುಂಬಳಕಾಯಿ ಕೂಡ ಆಗ್ತದೆ, 1 ಸುವರ್ಣಗಡ್ಡೆ ಕೂಡ ಆಗ್ತದೆ.
ಅದನ್ನು ಕಿಸೆಯಲ್ಲಿ ಇಡಬೇಡಿ, ಅಷ್ಟೇ ಆಟೋ ರಿಕ್ಷೆಯಲ್ಲಿ ಹಾಕ್ಕೊಂಡು ಬನ್ನಿ. ಅನ್ನಪೂರ್ಣೇಶ್ವರಿ ಯೋಜನೆ ಅಂದರೆ ಅನ್ನಪೂರ್ಣ ತಾಯಿ ಹೆಸರಲ್ಲಿ ಆರಂಭ ಆದಂಥ ಈ ಈ ಊಟದ ಭಾಗ್ಯ ನಿಮಗೂ ಸಿಗಬೇಕು, ನಿಮ್ಮ ಮಕ್ಕಳಿಗೂ ಸಿಗಬೇಕು. ಅದಕ್ಕಾಗಿ ಈ ಯೋಜನೆ ಆರಂಭ ಮಾಡಿದ್ದೆ. ಆ ಮಗುವೆಲ್ಲ ಜಗಳ ಮಾಡಿ ಮನೆ ಹಿಡ್ಕೊಂಡು ಬರ್ತದೆ, ಅಮ್ಮ ನಾಯಿ ತಂದು ಕೊಡು, ಬಟಾಟೆ ಕೊಡು, ಜಗಳ ಹಾಡ್ಕೊಂಡು ಹಿಡ್ತದೆ. ಅಂದರೆ ಆ ಮಗು ಸಮಾಜದಲ್ಲಿ 10 ಜನರ ಮಧ್ಯೆ ಹೇಗೆ ಬದುಕುವುದು ಅನ್ನುವಂಥ, ಹೇಗೆ ಬದುಕುವಿಕೆ ಅನ್ನುವಂಥ ಪಾಠವನ್ನು ಅದು ತನ್ನಂತಾನಾಗಿ ಆ ಮಗು ಕಲ್ತ್ಕೊಂಡು ಬಿಡ್ತದೆ. ಇದ್ದದನ್ನು ಹಂಚಿ ಉಣ್ಣಬೇಕು ಅನ್ನೋ ಮನೋಭಾವನೆ ಆ ಮಗುವಿಗೆ ಬರಬೇಕು. ಆಗ ಮಾತ್ರ ನರೇಂದ್ರ ಮೋದಿ ಹೇಳಿದಂಥ ಆ ಶ್ರೇಷ್ಠ ಭಾರತದ ಕಲ್ಪನೆ ಸಾಕಾರ ಆಗ್ತದೆ. ಈ ಮಕ್ಕಳನ್ನು 8 ಜನ ಮಿಲಿಟರಿಗೆ ಸೇರುವಂತಾಗಲಿ, 8 ಜನ ವೈದ್ಯರಾಗಲಿ, ಇಂಜಿನಿಯರ್ಗಳಾಗಲಿ, IAS ಅಧಿಕಾರಿಗಳಾಗಲಿ, IPS ಅಧಿಕಾರಿಗಳಾಗಲಿ, ತಾಲೂಕಿನ ತಹಶೀಲ್ದಾರಾಗಲಿ, ಶಾಲೆಯ ಶಿಕ್ಷಕರಾಗಲಿ, ಪೊಲೀಸ್ನ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅನ್ನೋಂಥ ಆಸೆ ಇದೆ. ನಾನು ಮಹತ್ವಾಕಾಂಕ್ಷೆ ಒಂದಿದೆ ನನಗೆ. ಈ ಶಾಲೆ ಆರಂಭ ಮಾಡಿ ಒಂದು ಮಹತ್ವಾಕಾಂಕ್ಷೆ ಇದೆ. ದಾಯಿ ರಾಜರ ಮಟ್ಟ ಶಾಲೆ ಮಲ್ತೇನೆ ಅಂತ ಕೇಳಿದರೆ ಉತ್ತರ ಇದೆ. ಈ ಶಾಲೆ ಆರಂಭ ಆದ್ದು ನನ್ನ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ. ಶಾರದಾ ಗಣಪತಿ ವಿದ್ಯಾಕೇಂದ್ರ ಅಂತ ಶಾಲೆಗೆ ಹೆಸರು. ಶಾರದಾ ಅಂದರೆ ದೇವರ ಹೆಸರು ಹೌದಾದರೂ ಕೂಡ ಈ ಶಾರದೆ ನನ್ನ ತಾಯಿ. ಗಣಪತಿ ಅಂದರೆ ದೇವರ ಹೆಸರಾದರೂ ಕೂಡ ಈ ಗಣಪತಿ ನನ್ನ ತಂದೆ. ಶಾರದಾ ಗಣಪತಿ ಹೆಸರಿನಲ್ಲಿ ಈ ಶಾಲೆ ಆರಂಭ ಆಗಿದೆ. ಈ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ವಿದ್ಯೆ ಕಲಿತ ಒಬ್ಬ ಹುಡುಗ ತನ್ನ ಸ್ವಂತ ಕಾಲಲ್ಲಿ ನಿಂತುಕೊಳ್ಳುವ ತಾಕತ್ತಿರುವ ಒಬ್ಬ ಹುಡುಗ ತಯಾರಾದರೆ ಆತ ತನ್ನ ಸ್ವಂತ ಕಾರ್ನಲ್ಲಿ ನಮ್ಮ ಶಾಲೆ ಅಂಗಳಕ್ಕೆ ಬರ್ರ ಅಂತ ಬಂದು ಕಾರನ್ನು ನಿಲ್ಲಿಸಿ, ನಾನು ಹೂವಿನ ಹಾರವನ್ನು ಎತ್ತಿಟ್ಟು ಆತನಿಗೆ ಮಾಲೆ ಹಾಕುವಂಥ ಆ ಸಂದರ್ಭದಲ್ಲಿ ಆತನ ಕಾರಿನಿಂದ ಇದ್ದಂಥ ಧೂಳಿನ ಕಣಗಳು ನನ್ನ ಮೈಯೆಲ್ಲ ವ್ಯಾಪಿಸಬೇಕು ಅನ್ನೋ ಆಸೆ ಹೊಂದಿದೆ. ನನಗೊಂದು ಆಸೆ ಹೊಂದಿದೆ. ಅದು ನಿಮ್ಮ ಮಧ್ಯದ ಮಗು ಆಗಲಿ ಅಂತ ನಾನು ಆಶಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.